ಎಲ್ಲ ಭಾಗದಲ್ಲೂ ಕೂಡ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಏರ್ ಇಂಡಿಯಾ ವಿಮಾನಗಳು ಹಾರಾಟವನ್ನು ನಡೆಸೋದಿಲ್ಲ. ಎಸ್ ವೇಣು ಸರ್ ಮಾತಾಡ್ತಾ ಇದ್ವಿ. ನಾಯಬ್ ಸುಬೇದಾರ್ ಅವರೇ, ತಾವು ಹೇಳ್ತಾ ಇದ್ರಿ ಭಾರತದ ಒಂದು ಏನು ಮಹಿಳೆಯರಿಗೆ ನಾವು ಹೆಣ್ಣು ಮಕ್ಕಳಿಗೆ ಒಂದು ಸಿಂಧೂರವನ್ನ ಬಹಳ ಮಹತ್ವವಾಗಿ ನಾವು ಅದನ್ನ ತಗೊಳ್ತೀವಿ. ಯಾಕಂತ ಹೇಳಿದ್ರೆ ಒಬ್ಬ ವಿವಾಹಿತ ಮಹಿಳೆ ಒಂದು ಸಿಂಧೂರವನ್ನ ಅಳಿಸ್ಬೇಕು ಅಂತ ಹೇಳಿದ್ರೆ ಅವರ ಒಂದು ಧರ್ಮಪತ್ನಿ ಅಂತ ಹೇಳಿ ಮಹತ್ವವನ್ನ ಕೊಡ್ತೇವೆ. ಆ ಸಿಂಧೂರನ್ನ 26 ಜನ ನಮ್ಮ ಭಾರತೀಯ ಮಹಿಳೆಯರು ಬಹಳ ಕಠಿಣವಾದಂತಹ ಪರಿಸ್ಥಿತಿಯನ್ನ ನಾವು ಪಹಲ್ಗಾಮ್ ಅಲ್ಲಿ ನೋಡಿದ್ದೇವೆ. ಆ ಒಂದು ಆಪರೇಷನ್ ಸಿಂಧೂರ್ ಒಂದು ಒಳ್ಳೆಯ ಟೈಟ್ಲ್ ಅನ್ನ ಕೊಟ್ಟು ನಮ್ಮ ಭಾರತೀಯ ಸೇನೆ ಏನು 3 ಮುಖ್ಯಸ್ಥರು ಇದ್ದಾರೆ, ಒಂದು ಆ ಭಾರತದ ಮಹಿಳೆಯರ ಮಹತ್ವವನ್ನ ಆ ಪಾಕಿಸ್ತಾನದವರಿಗೆ ತೋರಿಸ್ಕೊಡ್ತಾ ಇದ್ದಾರೆ. ನಾವು ಯಾವಾಗ್ಲೂ ಕಾಣಬಹುದು, ಯುದ್ಧ ಶುರು ಆದಾಗ ನಾವು ಯಾವಾಗ ಮಲಗಿರ್ತೀವಿ ಆ ಟೈಮಲ್ಲಿ ನಾವು ಯುದ್ಧವನ್ನ ಪ್ರಾರಂಭ ಮಾಡ್ತೀವಿ. ಅದೇ ರೀತಿ ಭಾರತೀಯ ಸೇನೆ ಇವತ್ತು ಆ ಕೆಲಸವನ್ನ ಮಾಡ್ತಾ ಇದೆ. ಏನು 26 ಜನರ ಸಿಂಧೂರವನ್ನ ಅಳಿಸಿ ಅವರು ಖುಷಿ ಪಡ್ತಾ ಇದ್ರು ಪಾಕಿಸ್ತಾನದ ಉಗ್ರವಾದಿಗಳು. ಅವರ ಜೊತೆಗೆ ಪಾಕಿಸ್ತಾನದ ಸೇನೆ ಕೂಡ ಅವರು ಸಂತೋಷ ಪಡ್ತಿದ್ರು. ಆ ಸಿಂಧೂರದ ಮಹತ್ವವನ್ನ ಇವತ್ತು ಭಾರತೀಯ ಸೇನೆ ಪ್ರತೀಕಾರವಾಗಿ ನಾವು ತೋರಿಸ್ಕೊಡ್ತಾ ಇದ್ದೇವೆ. ನಾಗೇಂದ್ರ ಅವರೇ, ನಮ್ಮ ಭಾರತದ ಯೋಧರ ರಕ್ತ ಕುದಿತಾ ಇತ್ತು, ಹಾತೊರಿತಾ ಇದ್ರು. ನಮಗೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡಿ, ನಾವು ಏನು ಅಂತ ತೋರಿಸ್ತೀವಿ ಅವ್ರಿಗೆ ಅಂತೇಳಿ ಹಾತೊರಿತಾ ಇದ್ರು. ಇವತ್ತು ಇಡೀ ಇಂಡಿಯಾದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅಂತ ಎಲ್ಲ ರೀತಿಯಾದಂಥ ಪ್ರಿಪರೇಷನ್ ಅನ್ನ ಕೂಡ ಮಾಡ್ಕೊಳ್ತಾ ಇದ್ರು. ಪಾಕ್ ಆಕ್ರಮಿತ ಕಾಶ್ಮೀರ ಭಾಗದಲ್ಲಿ ಒಂದಷ್ಟು ರಿಹರ್ಸಲ್ ಅನ್ನ ಕೂಡ ಮಾಡೋದಕ್ಕೆ ಸಿದ್ಧರಾಗಿದ್ರು. ಈಗ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಹೊಡೆದಿದ್ದಾರೆ ನೋಡಿ. ವೇಣುವರೇ ಮಾತಾಡ್ತೀನಿ ವೇಣುವರೇ. ಉಗ್ರರ 9 ಅಡಗುತಾಣಗಳ ಮೇಲೆ ಭಾರತ ದಾಳಿಯನ್ನ ಮಾಡಿದೆ. ಇದರಲ್ಲಿ POK 5 ಸ್ಥಳಗಳ ಮೇಲೆ, ಪಾಕಿಸ್ತಾನದ 4 ಸ್ಥಳಗಳಲ್ಲಿ ದಾಳಿಯನ್ನ ಮಾಡಿರೋದು. ಪಾಕಿಸ್ತಾನದ 4 ಜಾಗ, ಪಾಕಿಸ್ತಾನದ ಪಾಕ್ ಆಕ್ರಮಿತ ಕಾಶ್ಮೀರ, ಎಲ್ಲೆಲ್ಲಿ ಅಂತೇಳಿ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವೀಕ್ಷಕರೇ. ನೋಡಿ 9 ಜಾಗ ಯಾವುದು ಅಂತೇಳಿ ನಿಮಗೆ ತೋರಿಸ್ತಾ ಇದೀವಿ. 9 ಜಾಗ ಸಿಂಧೂರ, ಆಪರೇಷನ್ ಸಿಂಧೂರ. 26 ಜನ ಅಮಾಯಕರ ಬಲಿಯನ್ನ ಪಡೆದುಕೊಂಡು ಸಿಂಧೂರವನ್ನ ಅಳಿಸುವಂತ ಕೆಲಸವನ್ನ ಮಾಡಿದ್ದ ಉಗ್ರರಿಗೆ ತಕ್ಕ ಶಾಸ್ತಿಯನ್ನ ಮಾಡಿರೋದು ಭಾರತ ಮಾಡಿದೆ. 26 ಪುರುಷರನ್ನ ಬಲಿ ಪಡೆದುಕೊಂಡು 26 ಮಹಿಳೆಯರ ಸಿಂಧೂರವನ್ನ ಅಳಿಸಿದ ಉಗ್ರರಿಗೆ ಅದರ ಬೆಲೆ ಏನು ಅಂತೇಳಿ ತಿಳಿಸಿಕೊಟ್ಟಿದೆ ಭಾರತ. ಅದಕ್ಕೋಸ್ಕರನೇ ಆಪರೇಷನ್ ಸಿಂಧೂರ ಅಂತೇಳಿ ಹೆಸರಿಟ್ಟಿರೋದು. ಆ ಆಪರೇಷನ್ ಸಿಂಧೂರದ ಹೆಸರಲ್ಲಿ 9 ಉಗ್ರ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿರೋದು. 9, ಪಾಕಿಸ್ತಾನದಲ್ಲಿ 4, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ 5 ಜಾಗ. ನೋಡಿ ಅಲ್ಲಿ ಯಾವ್ಯಾವ ಜಾಗ ಅಂತೇಳಿ: ಮುಜಾಫರ್ಬಾದ್, ಕೋಟ್ಲಿ, ಗಲ್ಪುರ್, ಮುರಿಡ್ಕೆ, ಭವಲ್ಪುರ್, ಜಿಂಬರ್, ಚೆಕಾಮ್ರು, ಸೈಲ್ಕೋಟ್. ಒಟ್ಟು ನಿಮಗೆ 8 ಪ್ಲೇಸ್ಗಳನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇರೋದು 8. ಇನ್ನೊಂದು ಪ್ಲೇಸ್ ಯಾವುದು ಅಂತೇಳಿ ತೋರಿಸ್ತೀವಿ.
ಇನ್ನೊಮ್ಮೆ ಭಾರತದ ಒಳಗಡೆ ಬರೋದಕ್ಕೂ ಕೂಡ ಯೋಚನೆ ಮಾಡಬೇಕು. ಭಾರತದ ಒಳಗಡೆ ಬರೋದಕ್ಕೆ ಯೋಚನೆ ಮಾಡಬೇಕು. ಅಮಾಯಕರನ್ನ ಬಲಿ ಪಡಿತೀರ, ಧರ್ಮ ಕೇಳಿ ಹೊಡಿತೀರ. ಭಾರತದವರು ಧರ್ಮ ಕೇಳಿ ಹೊಡೆದಿಲ್ಲ. ಉಗ್ರರು ಅಂತ ಗೊತ್ತಾದ್ಮೇಲೆ ಉಗ್ರರೇ, ಉಗ್ರರು ಅಂತ ಗೊತ್ತಾದ್ಮೇಲೆ ಉಗ್ರರೇ. ಉಗ್ರರನ್ನ ಹುಡುಕಿ ಹುಡುಕಿ ಹೊಡಿತೀವಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ನಿಂತು ಮೊದಲ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ರು, ರೆಡಿಯಾಗಿ ಯಾವಾಗ ಅಂತ ಹೇಳೆಲ್ಲ ಹೊಡಿತೀವಿ, ಪಕ್ಕಾ ಹೊಡಿತೀವಿ ಅಂತ ಹೇಳಿದ್ರು. ಈಗ ಹೊಡೆದಿದ್ದಾರೆ. ಹೊಡೆದಾದ್ಮೇಲೆ ಜೈ ಹಿಂದ್ ಅಂತೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಡಿಫೆನ್ಸ್ ಈ ಟ್ವೀಟ್ ಅನ್ನ ಮಾಡಿರೋದು ಜೈ ಹಿಂದ್ ಅಂತೇಳಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ರಾತ್ರಿ ಈ ಆಪರೇಷನ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಈಗಲೂ ಕೂಡ ಮೀಟಿಂಗ್ ಅಲ್ಲೇ ಇದ್ದಾರೆ. ಅಜಿತ್ ದೋವಲ್ ಅವರ ಜೊತೆಯಲ್ಲೇ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತ ಅಜಿತ್ ದೋವಲ್ ಅವರು ಅವರ ಜೊತೆಯಲ್ಲೇ ಇದ್ದಾರೆ. ಈ ಆಪರೇಷನ್ಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನ ಪಡೆದುಕೊಳ್ತಿದ್ದಾರೆ. ಇವತ್ತು 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಯಾವುದೇ ನಿರ್ಧಾರವನ್ನ, ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ, ಅನಿವಾರ್ಯತೆ ಕೂಡ ಇದೆ, ಅನಿವಾರ್ಯತೆಯೂ ಇದೆ. ಅವತ್ತು ಭಾರತದ 26 ಜನರ ಬಲಿ ಪಡೆದುಕೊಂಡಾಗ ಆ 26 ಜನರ ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ, ತಮ್ಮ, ತಂಗಿ, ಸಹೋದರ, ಸಂಬಂಧಿಕರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ರಲ್ಲ, ಕೇಕೆ ಹಾಕ್ತಿದ್ರಿ ಅಲ್ವಾ? ತಗೊಳ್ಳಿ ಗಿಫ್ಟ್ ಕೊಟ್ಟಿದ್ದೀವಿ ಅಂತೇಳಿ ಕೊಟ್ಟಿದ್ದಾರೆ. ಕೇಕೆ ಹಾಕಿದ್ರು, ನಗಾಡಿದ್ರು. ನಮ್ಮ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತಂದ್ರು. ತಗೊಳ್ಳಿ, ಈಗ ನೀವಿದ್ರೆ ತಾನೇ ನಮ್ಮ ತಂಟೆಗೆ ಬರೋದು. ಬಂದು ಪ್ರವಾಸಿಗರ ತಾಣದಲ್ಲಿ ಹೊಡೆದು ಬಲಿಯನ್ನ ಪಡೆದಿದ್ರಿ ಅಲ್ವಾ? ಬಲಿ ಪಡೆದ್ಬಿಟ್ಟು ಎಲ್ಲೋ ಹೋಗಿ ನಿಂತ್ಕೊಂಡು ಕೇಕೆ ಹಾಕಿದ್ರಿ ಅಲ್ವಾ? ಎಲ್ಲೋ ನಿಂತ್ಕೊಂಡು ಸಂಭ್ರಮಾಚರಣೆ ಮಾಡಿದ್ರಿ ಅಲ್ವಾ? ತಗೊಳ್ಳಿ, ನೀವಿದ್ರೆ ತಾನೇ ಸಂಭ್ರಮಾಚರಣೆ ಮಾಡೋದಕ್ಕೆ. ಇಲ್ಲ ಅಂತಂದ್ರೆ ನಿಮ್ಮನ್ನೇ ಉಡಿಸ್. ಇದಿನ್ನೂ ಸ್ಟಾರ್ಟ್ ಆಗಿದೆ ಅಷ್ಟೇ, ತಿಳ್ಕೊಳ್ಳಿ. ಇವತ್ತು ಕೇವಲ ಭಾರತ ಅಲ್ಲ, ಭಾರತದ ಜೊತೆಯಲ್ಲಿ ರಷ್ಯಾ ನಿಂತಿದೆ, ಅಮೆರಿಕ ನಿಂತಿದೆ, UN ನಿಂತಿದೆ, ಯುನೈಟೆಡ್ ನೇಷನ್ ನಿಂತಿದೆ, ಇಸ್ರೇಲ್ ನಿಂತಿದೆ, ಜರ್ಮನಿ ನಿಂತಿದೆ. ಭಾರತದ ಮಿತ್ರ ರಾಷ್ಟ್ರಗಳೆಲ್ಲವೂ ಕೂಡ ಭಾರತದ ಜೊತೆಯಲ್ಲಿ ಕೈ ಜೋಡಿಸುವಂತ ಕೆಲಸ ಆಗಿದೆ. ನೀವು ಉಗ್ರರನ್ನ ಸಂಹಾರ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ ಅಂತ ಹೇಳಿದ್ರು. ಈಗ ನೋಡಿ ಅಲ್ಲಿ ಯಾವ ರೀತಿಯಾಗಿ ಇದು ಭಾರತದ ಏರ್ ಸ್ಟ್ರೈಕ್. ಉಗ್ರರ ನೆಲೆಗಳನ್ನ ಹೊಡೆದು ಉಳಿಸ್ತಾ ಇರುವಂತ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಭಾರತ ಹೇಳಿದೆ ಆಲ್ರೆಡಿ, ನಮ್ಮ ಟಾರ್ಗೆಟ್ ಪಾಕಿಸ್ತಾನದ ನಿವಾಸಿಗಳಲ್ಲ, ನಮ್ಮ ಟಾರ್ಗೆಟ್ ಪಾಕಿಸ್ತಾನದ ಆಸ್ತಿ ಪಾಸ್ತಿಗಳಲ್ಲ, ನಮ್ಮ ಟಾರ್ಗೆಟ್ ಪಾಕಿಸ್ತಾನದ ಸೇನೆ ಅಲ್ಲ. ಆದರೆ ನಮ್ಮ ಟಾರ್ಗೆಟ್ ಟೆರರಿಸ್ಟ್ಗಳು, ಭಯೋತ್ಪಾದಕರು, ಜೈಷ್ ಎ ಮೊಹಮ್ಮದ್, ಲಷ್ಕರ್ ಇ ತೊಯ್ಬಾ. ಬಿಡಿ, ಈಗ ಪ್ರೆಸ್ ನೋಟ್ ನೋಡೋಣ. ನಮ್ಮವ್ರು ಇಷ್ಟು ಜನ ಸತ್ತವ್ರೆ. ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ದೊಡ್ಡದಾಗಿ ನಾವೇ ಮಾಡಿದ್ದು ಅಂತ ಎದೆ ತಟ್ಕೊಂಬತ್ತೀರಲ್ಲ, ಈಗ ಮಾಡಿ ಅಯ್ಯೋ ನಮ್ಮವ್ರು ಇಷ್ಟು ಜನ ಸತ್ತೋಗ್ಬಿಟ್ರು ಅಂತೇಳಿ ಹೇಳಿ ನೋಡೋಣ. ಬಿಡಿ, ವಿಡಿಯೋ ರಿಲೀಸ್ ಮಾಡಿ. ಹಫೀಜ್ ಸಯೀದ್ ಅಡುಗು ತಾಣದ ಮೇಲೆ ಕೂಡ ಅಟ್ಯಾಕ್ ಮಾಡಿದೆ. ಹಫೀಜ್ ಬೇಸ್ ಕ್ಯಾಂಪ್ ಮೇಲೆ ಭಾರತ ದಾಳಿಯನ್ನ ಮಾಡಿದೆ. ಹಫೀಜ್ ಸಯೀದ್ ವಿಡಿಯೋ ರಿಲೀಸ್ ಮಾಡಿ ನೋಡೋಣ.